ಬಂಕ್ ಇದಾವೆ. ನಗರ ವ್ಯಾಪ್ತಿನಲ್ಲಿ ಟೋಟಲ್ 50 ಪೆಟ್ರೋಲ್ ಬಂಕ್ ಇದಾವೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಬರೇ 12 ತಾಸು ಒಳಗಡೆ ಬರೋ ರೀತಿನಲ್ಲಿ ನಮಗೆ ಲಾಜಿಸ್ಟಿಕಲ್ ಕೆಪಾಸಿಟಿ ಇದೆ. ಡಿಪೋದಿಂದ ಪೆಟ್ರೋಲ್ ಬಂಕ್ ಬರೋದು ಬರೇ 5 ತಾಸಲ್ಲಿ ಬರೋ ನಮಗೆ ಕೆಪಾಸಿಟಿ ಇದೆ ನಗರ ಏರಿಯಾದಲ್ಲಿ. ಇಡೀ ಜಿಲ್ಲೆನಲ್ಲೇ 12 ತಾಸು ಒಳಗಡೆ ನಮಗೆ ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಸಪ್ಲೈ ಮಾಡೋ ಚೈನ್ ನಮ್ದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರ್ಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ದು ಬೆಳಗಾವಿ, ಹುಬ್ಳಿ ಮತ್ತೆ ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದೀವಿ. ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನ್ ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ರೆ ಅಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲಾ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದೀವಿ, ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ರೊಟೀನ್ಲಿ ನೋಡ್ಬೇಕಂದ್ರೆ ಆನ್ ಅ ನಾರ್ಮಲ್ ಡೇ 138 ಕಿಲೋ ಲೀಟರ್ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಡೀಸೆಲ್ ಪೆಟ್ರೋಲ್ನು ಕನ್ಸ್ಯೂಮ್ ಮಾಡ್ತೀವಿ. 136 ಕಿಲೋ ಲೀಟರ್ ಅಂದ್ರೆ 136 ಸಾವಿರ ಲೀಟರ್ಗಳನ್ನು ನಾವು ಡೀಸೆಲ್ ನಮ್ಮ ನಗರದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ಡಿಮಾಂಡ್ ಇದೆ ನಮ್ಮ ನಗರದಲ್ಲಿ. ಹಿಂದಿನ 2 ದಿವಸದಲ್ಲಿ ಇದು ಬರೇ ಪ್ಯಾನಿಕ್ ಬೈಯಿಂಗ್. ಇದರಲ್ಲಿ ನಮ್ಗೆ ಏನ್ ಗಮನಕ್ಕೆ ಬಂದಿದೆ ಅಂದ್ರೆ 138 ಸಾವಿರ ಲೀಟರ್ ಬದಲಾಗಿ ಒಂದೇ ದಿವಸದಲ್ಲಿ 262 ಸಾವಿರ ಲೀಟರ್ ಖರೀದಿ ಮಾಡ್ತಾ ಇದೆ ನಿನ್ನೆ ಒಂದ್ ದಿನದಲ್ಲಿ. ಇದರಲ್ಲಿ 2 ವಿಚಾರಗಳು ಹೊರಗಡೆ ಬರ್ತವೆ. ಒಂದು, ಜನರಲ್ಲಿ ಪ್ಯಾನಿಕ್ ಇರ್ಬೋದು. ಎರಡನೇದು, ಸ್ಟಾಕ್ ಮಾಡ್ತಾ ಇರ್ಬೋದು, ಹೋರ್ಡಿಂಗ್ಗೆ ನಾವು ಅವಕಾಶ ಮಾಡಿ ಕೊಡಲ್ಲ. ಬಾಟಲ್ ಅಲ್ಲಿ ಬಂದು ನಾವು ಪೆಟ್ರೋಲ್ ತಗೊಳ್ತೀವಿ ಅಂದ್ರೆ ನಾವು ಸಪ್ಲೈ ಕೊಡಲ್ಲ. ನಿಮ್ಮ ಗಾಡಿಗೆ ಬರಬೇಕು, ನಿಮ್ಮ ಗಾಡಿನಲ್ಲಿ ಹಾಕ್ಸ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೋಬೇಕು. ಇದನ್ನು ಹೊರತುಪಡಿಸಿ ಒಂದೆರಡು ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು ಎರಡು ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಪ್ಯಾನಿಕ್ ಬೈಯಿಂಗ್ ಅವಶ್ಯಕತೆನೇ ಇಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ನಮ್ಮ ಜಿಲ್ಲೆ ಒಳಗಡೆ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಸಂದರ್ಭ ಇದ್ದಾಗ ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ವಿ ಎಕ್ಸ್ಪೆಕ್ಟ್ ಆಲ್ ದ ಸಿಟಿಸನ್ಸ್ ಟು ಬಿ ರೆಸ್ಪಾನ್ಸಿಬಲ್ ಅಂಡ್ ಟು ಕನ್ಸ್ಯೂಮ್ ಪೆಟ್ರೋಲ್ ಅಂಡ್ ಡೀಸೆಲ್ ಓನ್ಲಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಈಗ ಇಲ್ಲಿ ಬರೋ ಮುಂಚೆ ನಾನು ಮತ್ತೆ ಪೊಲೀಸ್ ಆಯುಕ್ತರು ಜಸ್ಟ್ ಮೀಟಿಂಗ್ ಮಾಡಿದೀವಿ. ಯಾರಾದ್ರೂ ಬಾಟಿಲ್ ಅಲ್ಲಿ ಈಗಿಂದ ತಗೊಳ್ತಾ ಇದ್ದಾರಂದ್ರೆ ನಾವು ಅವರಿಗೆ ಸಪ್ಲೈ ಕೊಡಲ್ಲ. ಬಾಟಿಲ್ ತಗೊಂಡ್ ಬರಬೇಡ. ನೀವು ನಿಮ್ಮ ಗಾಡಿನಲ್ಲಿ ಬಂದಿದ್ದೀರಂದ್ರೆ ಎಷ್ಟು ಬೇಕೋ ಅಷ್ಟು ಡೀಸೆಲ್ ಹಾಗೂ ಪೆಟ್ರೋಲ್ ಕೊಡೋ ಕೆಪಾಸಿಟಿ ನಮ್ಮ ಸಿಸ್ಟಮ್ಗೆ ಇದೆ, ಅಷ್ಟು ಕೊಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಇದರಲ್ಲಿ ಬೇರೆ ವಿಚಾರನೇ ಇಲ್ಲ. ಇದೆಲ್ಲ ಏನಿದೆ ಇದರೆಲ್ಲ ಏನಿದೆ ಬಹಳ ಸಿಂಪಲ್ ಪಾಯಿಂಟ್. ಬಂಕ್ ಯಾವಾಗ ಕ್ಲೋಸ್ ಆಗುತ್ತೆ? ಪ್ರತಿ ಬಂಕ್ ಅಲ್ಲಿ 20 ಕಿಲೋ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇರುತ್ತೆ. 20 ಕಿಲೋ ಲೀಟರ್ ಖಾಲಿ ಆದಾಗ 10, 15 ಕಿಲೋ ಲೀಟರ್, 16 ಕಿಲೋ ಲೀಟರ್ ಖಾಲಿ ಆದಾಗ ಅವ್ರು ಇಂಡೆಂಟ್ ಪ್ಲೇಸ್ ಮಾಡ್ತಾರೆ. ಇಂಡೆಂಟ್ ಯಾವಾಗ? ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಪೆಟ್ರೋಲ್ ಡೀಸೆಲ್ ಮೂವ್ಮೆಂಟ್ ಆಗ್ಬೇಕು. ಬೆಳಿಗ್ಗೆ ಪ್ಲೇಸ್ ಮಾಡಿದ ನಂತರ ಸಂಜೆ ಒಳಗಡೆ ನಿಮಗೆ 5, 6, 8 ಅವರ್ಸ್ ಒಳಗಡೆ ಸಪ್ಲೈ ಆಗುತ್ತೆ. ಪೆಟ್ರೋಲ್ ಬಂಕ್ ಅಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬರುತ್ತೆ. ಸಂಜೆ ಸಡನ್ಲಿ ಬಂದು ಎಲ್ಲರೂ ಸಡನ್ಲಿ ಒಂದು 25 ಕಿಲೋ ಲೀಟರ್ 30 ಕಿಲೋ ಲೀಟರ್ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಆವಾಗ ಇಡೀ ರಾತ್ರಿ ನಾವು ಸಪ್ಲೈ ಕೊಡಲ್ಲ. ನೆಕ್ಸ್ಟ್ ನಾವು ಇವತ್ತು IOCLಗೆ, BPCLಗೆ, HPCLಗೆ ಹೇಳಿದೀವಿ, ನೋ ನೈಟ್ ಆಪರೇಷನ್ಸ್. ಆ ಸಿಚುವೇಶನ್ ಇಲ್ಲ, ಆ ಸಂದರ್ಭ ಇಲ್ಲ, ಏನು ಅವಶ್ಯಕತೆ ಇಲ್ಲ, ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಅಂಡ್ ಡೀಸೆಲ್ ಆರ್ ವೆರಿ ಇನ್ಫ್ಲೇಮಬಲ್ ಐಟಮ್ಸ್. ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಇದರದ್ದು ಮೂವ್ಮೆಂಟ್ ಆಗ್ಬೇಕು, ಟ್ರಾನ್ಸಾಕ್ಷನ್ ಆಗ್ಬೇಕು.